ಇದು ಗಾಡಿ ನೋಡಿ ಹ್ಮ್. ಜಸ್ಟ್ 1,25,000 ಸಿಗ್ತಾ ಇದೆ. ಇದು ಒಂದ್ ಬೈಕಿಗಿಂತ ಕಮ್ಮಿ. ಇನ್ನೂ ಕಡಿಮೆ ಮಾಡ್ಕೊಡ್ತಾರೆ ಸರ್. ಇದು 1,60,000 ಫೈನಲ್ ಆಗುತ್ತೆ. Okay. ಅಂದ್ರೆ 1.5 ಲಕ್ಷ ಇದ್ರೆ ಸಾಕು ಹ್ಮ್. ಈ ಗಾಡಿ ನಿಮ್ದಾಗುತ್ತೆ. ಸೂಪರ್. ಸೊ 2,50,000 ಹೇಳ್ತಿರೋದು ಹಾ. 2,25,000 ಫೈನಲ್ ಆಗುತ್ತೆ. ವಾವ್. ಸೊ ಈ ಗಾಡಿ ಪ್ರೈಸ್ ಹ್ಮ್. 2,15,000 ಹೇಳ್ತಿರೋದು ಸರ್. 2.15. 20 ಪ್ಲಸ್ ಮೈಲೇಜ್ ಬರುತ್ತೆ ಈಜಾಗಿ. ವಾವ್ ಸೂಪರ್. ಡೀಸೆಲ್ ವೆಹಿಕಲ್ 25 ಪ್ಲಸ್ ಮೈಲೇಜ್ ಬೇಕು ಅಂತ ಹೇಳಿದ್ರೆ ಈ ಗಾಡಿ ಬೆಸ್ಟ್ ಗಾಡಿ. ಏನ್ ಸರ್ ಬರೀ 2 ಲಕ್ಷದಲ್ಲೇ ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದ್ದೀರಾ ಗಾಡಿಗಳು ಹೌದು ಸರ್. ವಿತ್ ವಾರಂಟಿ. ಹೌದೌದು. ಹಾ. ಶೋರೂಮ್ ಅಲ್ಲಿ ಇರುವಂತಹ ಎಲ್ಲಾ ಗಾಡಿನೂ ಟೆಸ್ಟ್ ಡ್ರೈವ್ ಮಾಡಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬಹುದು. ನಾವ್ ಇರೋದೇ ಕೆಲಸ ಮಾಡೋದಕ್ಕೆ, ಓಕೆ ನೀವ್ ಇರೋದೇ ಗಾಡಿ ತಗೊಳ್ಳೋದಕ್ಕೆ. Okay. ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿ ತಗೊಳ್ಳಿ. ಸೂಪರ್ ಸರ್. ಮೈಸೂರು ಅಲ್ಲಿ ಇಂದ ಬರ್ತೀನಿ, ನಾನು ತಗೊಂಡ್ ಹೋಗ್ತೀನಿ. ಇದು ಏನೋ ಮೈಸೂರಲ್ಲಿ ಏನೋ ಆಯ್ತು, ಇಲ್ಲಿಗೆ ಹೆಂಗ್ ತಗೊಂಡ್ ಬರೋದು? ಅಲ್ಲಿಗೆ ನಾವೇ ಬಂದು ಗಾಡಿ ಪಿಕ್ ಮಾಡಿ ಇಲ್ಲಿಗೆ ತಗೊಂಡ್ಬಂದು ಹ್ಮ್. ಏನೇ ಇಂಜಿನ್ ಪ್ರಾಬ್ಲಮ್ ಆಗಿದ್ರು ನಾವು ಮಾಡಿಸ್ತೀವಿ. ಸೊ ರೈಟಿಂಗ್ ಅಲ್ಲಿ ಬೇಕಾದ್ರೆ ರೈಟಿಂಗ್ ಅಲ್ಲಿ ಕೊಡ್ತೀವಿ. ತಗೊಂಡ್ಮೇಲೂ ನಿಮ್ಗೆ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಹೇಳ್ಬೇಕು. ಹ್ಮ್. ನಾನು ಯೂಟ್ಯೂಬರ್ ಆಗಿದ್ದವ್ರನ್ನ ಇವತ್ತು ಈ ಮಟ್ಟಿಗೆ ಕರ್ಕೊಂಡ್ಬಂದು ಹ್ಮ್. ಇಷ್ಟು ನಾನು ಕಾರ್ಗಳನ್ನ ನಿಲ್ಸೋಷ್ಟು ಒಂದು ಮಾಡ್ಕೊಟ್ಟಿದ್ದೀರಾ. ವೀಕ್ಷಕರು ನಮಸ್ಕಾರ. ಇವತ್ತು ಬಂದಿದ್ದೀವಿ ಕಾರ್ ದುನಿಯಾ ಅಂತ. ಈ ಕಾರ್ ದುನಿಯಾ ಸ್ಪೆಷಾಲಿಟಿ ಏನಂದ್ರೆ ಈ ಕಾರ್ ಶೋರೂಮ್ ನ ಓನ್ ಮಾಡಿರೋ ವ್ಯಕ್ತಿ ಒಬ್ಬ ಯೂಟ್ಯೂಬರ್. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆನ ಅಂತ ಹೇಳ್ತಾ ಬನ್ನಿ ಓನರ್ನೇ ಮಾತಾಡ್ತಾನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ನಾವು ಚೆನ್ನಾಗಿದ್ದೀವಿ. ನಮ್ಮ ಒಂದು ಚಾನೆಲ್ ನಲ್ಲಿ ನಿಮ್ಮ ಮುಖ ಪರಿಚಯ ಬರ್ತಾ ಇರೋದೇ ನಮ್ಮ ಅದೃಷ್ಟ. ಈಗ ಆದ್ರೂ ಕೂಡ ಎಷ್ಟೆಲ್ಲ ಹೊಸಬರು ನೋಡ್ತಾ ಇರ್ತಾರೆ, ಅವ್ರಿಗೆ ನಿಮ್ಮ ಒಂದು ಸಣ್ಣ ಪರಿಚಯ ಸರ್. ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ನಮ್ದು ಕಾರ್ ದುನಿಯಾ ಅಂತ ಹೇಳಿ ಶೋರೂಮ್. ನಾನು ಯೂಟ್ಯೂಬರ್, ನೀವೆಲ್ಲ ನೋಡಿರ್ತೀರಾ. ಮೋಟೋ ವರ್ಲ್ಡ್ ಕನ್ನಡ ಅಂತ ಹೇಳ್ಬಿಟ್ಟು ನಮ್ ಚಾನಲ್ ಇದೆ. ಅಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಎಲ್ಲಾ ಯೂಸ್ ಕಾರ್ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಏನ್ ನೋಡ್ತಾ ಇರ್ತೀರಾ, ಯೂಸ್ ಕಾರ್ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೂ ಒಂದ್ಸಲಿ ಹೋಗಿ ಚೆಕ್ ಮಾಡಿ. ರೆಗ್ಯುಲರ್ ಆಗಿ ಯೂಸ್ ಕಾರ್ ವಿಡಿಯೋಗಳನ್ನ ಇವತ್ತಿಗೂ ನಮ್ದು ಶೋರೂಮ್ ಇದ್ರೂ ಕೂಡ ನಾವು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಜೊತೆಗೆ ಇಲ್ಲಿ ನಮ್ಮ ಹತ್ರ 100% ಕ್ವಾಲಿಟಿ ಸರ್ಟಿಫೈಡ್ ಕಾರ್ನ ಸೇಲ್ ಮಾಡ್ತಾ ಇದೀವಿ. ಸರ್ ಇವಾಗ ನಿಮ್ಮ ಶೋರೂಮ್ ಅಲ್ಲಿ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲಿ ತನಕ ಕೊಡ್ತಾ ಇದ್ದೀರಾ ಸರ್? ನಾವು ಇವಾಗ 2 ಲಕ್ಷ ರೂಪಾಯಿಂದ ಕಾರ್ಗಳಿದೆ. ಹಾ. ರೆಗ್ಯುಲರ್ ಆಗಿ ನೀವು ಬರ್ತಾ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಕಾರ್ಗಳು ಕೂಡ ಅವೈಲೇಬಲ್ ಇದೆ. ಈ ವೀಕೆಂಡ್ ಆಗಿರೋದ್ರಿಂದ ನೇತಾನೆ ಬುಕ್ ಆಗಿದೆ. ಯಾರಿಗೆ 1 ಲಕ್ಷ ರೂಪಾಯಿಂದ ಕೂಡ ಕಾರ್ಗಳು ಬೇಕು ಅಂತಂದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ 1 ಲಕ್ಷಕ್ಕೆ ತಗೊಂಡ್ ಹೋಗ್ಬಿಡ್ತಾರ ಅವರು, ಬಟ್ ವಾರಂಟಿ ಎಲ್ಲ ಹಿಂಗೆ ಯಾವ ಕಂಡೀಷನ್ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಸರ್ ಚೆನ್ನಾಗಿರುತ್ತೆ ಏನು? ಮತ್ತೆ ಗೇರ್ ಬಾಕ್ಸ್ ಗೆ ಅದು 1 ಲಕ್ಷ ರೂಪಾಯಿ ಕಾರ್ ಆಗ್ಲಿ ಅಥವಾ 50,000 ರೂಪಾಯಿನೇ ಕಾರ್ ಆಗಿರ್ಲಿ, ಅದು ಅದಕ್ಕೆ ನಾವು ವಾರಂಟಿ ಕೊಡ್ತೀವಿ. ಓಕೆ. ಅದು 2015 ಅಂಡ್ ಅಬೋ 1 ವರ್ಷ ವಾರಂಟಿ ಕೊಡ್ತೀವಿ. 15 ಅಂಡ್ ಬಿಲೋ ಯಾವುದೇ ಕಾರ್ ಆಗಿರ್ಬೋದು, 1998 ಮಾಡೆಲ್ ಗಾಡಿ ಅಕಸ್ಮಾತ್ ನಾವು ಸೇಲ್ ಮಾಡ್ತಿದ್ದು ಅವ್ರು ತಗೊಂಡ್ರು ಕೂಡ ಅದಕ್ಕೆ 6 ಮಂತ್ ವಾರಂಟಿ. ಸೂಪರ್ ಸರ್, ಸೂಪರ್. ಸೊ ಇವಾಗ 1 ಲಕ್ಷ 2 ಲಕ್ಷ ಇರುತ್ತೆ ಅವ್ರ ಹತ್ರ. ಒಂದು ಹೈ ಎಂಡ್ ಅಥವಾ ಮಿಡ್ ರೇಂಜ್ ಅಲ್ಲಿ ಒಂದು ಕಾರ್ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆ EMI ಸೌಲಭ್ಯ ಇದೆಯಾ? EMI 1 ಲಕ್ಷ ರೂಪಾಯಿಗೆ ಎಕ್ಸಾಂಪಲ್ ಹೇಳ್ಕೊಡೋದು, ಲಕ್ಷಕ್ಕೆ 2,500 ರೂಪಾಯಿ ಲೆಕ್ಕ ಹಾಕೊಳ್ಳಿ. EMI ಇದ್ದೇ ಇರುತ್ತೆ. EMI ಸೌಲಭ್ಯ ಇದೆ. ಅವ್ರಿಗೆ ಏನೆಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ EMI? ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಸ್ಯಾಲರಿಡ್ ಆಗಿತ್ತು ಅಂತ ಹೇಳಿದ್ರೆ ಸ್ಯಾಲರಿ ಸ್ಲಿಪ್, ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಒಂದು ಬಿಸ್ನೆಸ್ ಪ್ರೂಫ್, ಸ್ವಂತ ಮನೆ ಇದ್ರೆ ಸ್ವಂತ ಮನೆ, ಲೋಕಲ್ ಅಡ್ರೆಸ್ ಪ್ರೂಫ್. ಅಂದ್ರೆ ಸ್ವಂತ ಮನೆ ಬೇಕೇ ಬೇಕು ಅಂತ ಅಲ್ಲ, ಸ್ಯಾಲರಿಡ್ ಆಗಿತ್ತು ಅಂದ್ರೆ ಏನು ಬೇಕಾಗಲ್ಲ. ಓಕೆ. ಬಿಸ್ನೆಸ್ ಮ್ಯಾನ್ಸ್ಗೆಲ್ಲ ಸ್ವಂತ ಮನೆ ಪ್ರೂಫ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಅದಿಲ್ಲ ಅಂದ್ರೂ ಮಾಡ್ಕೊಡ್ತೀವಿ. ನನ್ಗೆ ನಿಮ್ಮ ಮಾತು ಅವಾಗ್ಲೇ ಹೇಳಿದಾಗ ಒಂದ್ ಇಷ್ಟ ಆಯ್ತು. ಟೆಸ್ಟ್ ಡ್ರೈವ್ ಕೊಡ್ತೀರಾ ಅಂದಾಗ ಒಂದ್ ಮಾತು ಹೇಳಿದ್ರೆ ಅದನ್ನ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಏನಂದ್ರೆ ಇವಾಗ ಈ ಗಾಡಿಗಳನ್ನ ಓಡಿಸಿದ್ರೇನೆ ಗೊತ್ತಾಗೋದು ಯಾವ ತರ ಕಂಡೀಷನ್ ಅಲ್ಲಿ ಇದೆ, ಏನ್ ಪ್ರೈಸ್ ಅಲ್ಲಿ ನೀವು ಕೇಳ್ಬೋದು ಅಂತ ಹೇಳ್ಬೋದು. ಸೊ ಕೆಲವೊಂದ್ ಶೋರೂಮ್ ಗಳಲ್ಲಿ ಗಾಡಿ ನೋಡ್ತಿದ್ದಂಗೆನೆ ಫಸ್ಟ್ ಗಾಡಿ ನೋಡ್ಕೊಂಡು ಪ್ರೈಸ್ ನ ಫಸ್ಟ್ ಫೈನಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಪ್ರೈಸ್ ವಿತೌಟ್ ಅದನ್ನ ಟೆಸ್ಟೇ ಮಾಡ್ದಲೆ ನೀವು ಪ್ರೈಸ್ ಹೆಂಗ್ ಫೈನಲ್ ಮಾಡ್ತೀರಾ? ಇದು ಹೊಸ ಕಾರ್ ಅಲ್ಲ. ಸೊ ಹಂಗಾಗಿ ಫಸ್ಟ್ ಟೆಸ್ಟ್ ಡ್ರೈವ್ ಕೊಡ್ತೀವಿ ನಾವು. ಯಾವುದೇ ಕಸ್ಟಮರ್ ಆದ್ರೂ ಕೂಡ ನಾವು ಇಷ್ಟು ಒಳಗಡೆ ಮಾಡಿರುವಂತಹ ಉದ್ದೇಶನೇ ಎಲ್ರಿಗೂ ಒಂದು ಟೆಸ್ಟ್ ಡ್ರೈವ್ ಕೊಡಬೇಕು. ಇಲ್ಲಿ ಪ್ರಶಾಂತವಾಗಿದೆ. ಕಡೆ ಏನಾದ್ರು ಸೌಂಡ್ ಬರ್ತಾ ಇದೆಯಾ, ರ್ಯಾಟಿಂಗ್ ಸೌಂಡ್, ಎಲ್ಲದನ್ನು ಅವರು ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ಪ್ರೈಸ್ ನ ಡಿಸ್ಕಸ್ ಮಾಡಬೇಕು. ಸಿಂಗಲ್ ಓನರ್ ಆಗಿರೋದ್ರಿಂದ ತಗೊಳ್ಳೋರು ಡೀಸೆಲ್ ವೆಹಿಕಲ್ ನೋಡ್ತಿದ್ರೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ. ಜೊತೆಗೆ ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಬೇಸಿಕ್ ಫೀಚರ್ಸ್ 2 ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಇದರಲ್ಲಿ. ಸೊ ಈ ಗಾಡಿ ಪ್ರೈಸ್ 2,15,000 ಹೇಳ್ತಿರೋದು ಸರ್. 2,15,000 20 ಪ್ಲಸ್ ಮೈಲೇಜ್ ಬರುತ್ತೆ ಇದಾಗಿ. ಸೂಪರ್. ಅಂದ್ರೆ ಇದಕ್ಕೂ ಎಲ್ಲ ವಾರಂಟಿ, ಟ್ರಾನ್ಸ್ಫರ್ ಯಾವ ತರ ಇದೆ? RTO ಟ್ರಾನ್ಸ್ಫರ್ 12 ಅಂಡ್ ಅಬೋ ಆಗಿರೋದ್ರಿಂದ 6 ಮಂತ್ ವಾರಂಟಿ ಕೊಡ್ತೀವಿ. ಟ್ರಾನ್ಸ್ಫರ್ ಎಲ್ಲ ಇನ್ಕ್ಲೂಡೆಡ್ ಪ್ರೈಸ್ ಅಲ್ಲಿ. ಓಕೆ. ಸೊ ಯಾವುದೇ ರೀತಿ ಸಪರೇಟ್ ಚಾರ್ಜಸ್ ಇರಲ್ಲ ನಮ್ಮ ಹತ್ರ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಇದೆಲ್ಲ ಇನ್ನೊಂದು ಮಾಹಿತಿ ಅಂದ್ರೆ ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಇರುತ್ತವ ಹಿಸ್ಟ್ರಿ? ಸರ್ ಇವಾಗ ನಿಮ್ಗೆ ಫೋರ್ಡ್ ಚೆವರ್ಲೆಟ್ ಇವಾಗ ಇಂಡಿಯಾದಲ್ಲಿ ಇಲ್ಲ. ಸೊ ಈ ಗಾಡಿಗಳ ಬಿಟ್ಟು ಇನ್ನೆಲ್ಲ ಹ್ಯುಂಡೈ ಆಗಿರ್ಬೋದು, ಸುಜುಕಿ ಆಗಿರ್ಬೋದು, ಅಥವಾ ಕಿಯಾ, MG, ಯಾವುದೇ ರನ್ನಿಂಗ್ ಮಾಡೆಲ್ಸ್ ಆದ್ರೂ ಕೂಡ ಅದಕ್ಕೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. 2014 ಮಾಡೆಲ್ ಬೀಟು ಡೀಸೆಲ್ ವೆಹಿಕಲ್ ನೋಡ್ತಿರೋರಿಗೆ ಮತ್ತೊಂದು ಡೀಸೆಲ್ ವೆಹಿಕಲ್ ಇದು.
14 ಮಾಡೆಲ್ ಸೆಕೆಂಡ್ ಓನರ್. ಹ್ಮ್. ಇದು ಕೂಡ 94,000 ಓಡಿದೆ. ಹ್ಮ್. ಗಾಡಿ ಚೆನ್ನಾಗಿದೆ. ಹ್ಮ್. ಇದು ಮಿಡ್ ವೇರಿಯಂಟ್. ಹ್ಮ್. ಇದ್ರಲ್ಲಿ ಏರ್ ಬ್ಯಾಗ್ ಬರಲ್ಲ, ಬಟ್ 4 ಪವರ್ ವಿಂಡೋಸ್, ಹ್ಮ್. ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಹ್ಮ್. ಅಂಡ್ ಜೊತೆಗೆ ಲೆದರ್ ಅಪಲ್ಸ್ಟ್ರಿ ಇದೆ, ಹ್ಮ್. ಎಲ್ಲ ಇರುವಂತಹ ಗಾಡಿ. ಹ್ಮ್. ಆಸ್ ಇಟ್ ಈಸ್ ಕಂಡೀಷನ್ ತೋರಿಸ್ತಾ ಇರೋದು, ನಿನ್ನೆ ಅಷ್ಟೇ ಬಂದಿರೋದು. ಹ್ಮ್. ಇದನ್ನೆಲ್ಲ ಮಾಡಿಸಿ ಕೊಡ್ತೀವಿ. ಓಕೆ. ಸ್ಕ್ರಾಚಸ್, ಹ್ಮ್. ಬಂಪರ್ ಅಲೈನ್ಮೆಂಟ್, ಹ್ಮ್. ಇದನ್ನೆಲ್ಲ ಮಾಡ್ಕೊಡ್ತೀವಿ. ಡೀಸೆಲ್ ವೆಹಿಕಲ್ 25+ ಮೈಲೇಜ್ ಬೇಕು ಅಂತ ಹೇಳಿದ್ರೆ ಈ ಗಾಡಿ ಬೆಸ್ಟ್ ಗಾಡಿ. ಈ ಗಾಡಿ ಪ್ರೈಸ್ 2,50,000 ಹೇಳ್ತಿರೋದು. ಹಾ. 2,25,000 ಫೈನಲ್ ಆಗುತ್ತೆ. ವಾವ್, ಏನ್ ಸರ್ ಬರೀ 2 ಲಕ್ಷದಲ್ಲೇ ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದ್ದೀರಾ ಗಾಡಿಗಳು ಹೌದು ಸರ್, ವಿತ್ ವಾರಂಟಿ. ಹೌದೌದು. ಹಾ. ಡೀಸೆಲ್ ವೆಹಿಕಲ್ ಹಾ. ತುಂಬಾ ಜನ ಹುಡುಕ್ತಾ ಇರ್ತಾರೆ. ಹ್ಮ್. ಅಂತವ್ರಿಗೆ 2 ವೆಹಿಕಲ್ ಕೂಡ ಬೆಸ್ಟ್ ವೆಹಿಕಲ್ಸ್. ಸೊ ಈ 2 ಗಾಡಿ ಪರ್ಟಿಕ್ಯುಲರ್ಲಿ ಅಥವಾ ಎಲ್ಲಾ ಗಾಡಿನೂ ತಗೊಂಡ ತಕ್ಷಣ ಒಂದು ನಾರ್ಮಲ್ ಸರ್ವಿಸ್ ಮಾಡಿಸೋಕೆ ರೆಕಮೆಂಡ್ ಮಾಡ್ತೀರಾ ಅಥವಾ ಆಲ್ರೆಡಿ ಗುಡ್ ಕಂಡೀಷನ್ ಇದೆಯಾ? ಸರ್ ನಾವ್ ಇವಾಗ ಸರ್ವಿಸ್ ಹಿಸ್ಟ್ರಿ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಹಾ. ನಾವೇ ಹೇಳ್ಬಿಡ್ತೀವಿ ಲಾಸ್ಟ್ ಸರ್ವಿಸ್ ಈ ಟೈಮ್ ಆಗಿದೆ, ಹ್ಮ್. ನೆಕ್ಸ್ಟ್ ಇವಾಗ ಮಾಡಿಸ್ಬೇಕು ಅಂತ. ಹ್ಮ್. ಸರ್ವಿಸ್ ಹಿಸ್ಟ್ರಿ ಟ್ರ್ಯಾಕ್ ಇಲ್ಲ. ಕೆಲವೊಂದು ಬ್ರ್ಯಾಂಡ್ ಗಳಂದ್ರೆ ಹ್ಮ್. ಚೆವರ್ಲೆಟ್ ಎಲ್ಲ ಸರ್ವಿಸ್ ಹಿಸ್ಟ್ರಿ ಟ್ರ್ಯಾಕ್ ಇರಲ್ಲ. ಹ್ಮ್. ಸೊ ಯಾವುದೇ ಗ್ಯಾರೇಜ್ ಆಗಿದ್ರು ಕೂಡ ನಮ್ಗೆ ಅದು ಗೊತ್ತಾಗಲ್ಲ ಹ್ಮ್. ಸರ್ವಿಸ್ ಆಗಿದೆಯಾ ಇಲ್ವಾ. ಹ್ಮ್. ಸೊ ಹಂಗಾಗಿ ಈ ತರ ಗಾಡಿಗಳು ಸರ್ವಿಸ್ ಮಾಡಿಸ್ಕೋಬೇಕು. ಗಾಡಿ ಹ್ಮ್. ನೋಡಿ, ಇದು 2020 ಮಾಡೆಲ್ ಫೋರ್ಡ್ ಇಕೋಸ್ಪೋರ್ಟ್. ಹ್ಮ್. ಸನ್ ರೂಫ್ ಇದೆ, ಒಳ್ಳೆ ಅಲಾಯ್ ವೀಲ್ಸ್ ಇದೆ, ಹ್ಮ್. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇದೆ. ಹ್ಮ್. ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಇದ್ರಲ್ಲಿ 6 ಏರ್ ಬ್ಯಾಗ್ ನೋಡಿ ಎಷ್ಟು ಸಕ್ಕದಾಗಿದೆ, ಪ್ರೀಮಿಯಂ ಆಗಿ. ಹ್ಮ್. ಪುಷ್ ಬಟನ್ ಸ್ಟಾರ್ಟ್, 6 ಏರ್ ಬ್ಯಾಗ್, ನ್ಯಾವಿಗೇಷನ್, ಹ್ಮ್. ಕ್ರೂಸ್ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್ ಹ್ಮ್. ಎಲ್ಲ ಇದೆ. ಹ್ಮ್. ಕೆಲವೊಂದೆಲ್ಲ ಈ ಸೀಟ್ಸ್ ಅಲ್ಲಿ ಮತ್ತೆ ಇದ್ರಲ್ಲೆಲ್ಲ ಪ್ಲಾಸ್ಟಿಕ್ ಕವರ್ನೇ ತೆಗ್ದಿಲ್ಲ. ಹ್ಮ್. ಅಷ್ಟು ನೀಟಾಗಿ ಮೇಂಟೈನ್ ಆಗಿದೆ ಗಾಡಿ. ಇದು ಹೈವೇಲೆಲ್ಲ ಇದು ಆರಾಮಾಗಿ 160, 180, ಹ್ಮ್. 190 ವರೆಗೂ ಕ್ರೂಸ್ ಮಾಡಿದ್ರು ಕೂಡ ಹ್ಮ್. ಗಾಡಿ ಅಳ್ಳಾಡಲ್ಲ. ಅಷ್ಟು ಒಂದು ಗೇಜ್ ಇರುವಂತಹ ಗಾಡಿ ಇದು. ಸೊ ಯಾರಾದ್ರೂ 10 lakhs ಒಳಗಡೆ ಹ್ಮ್. ಕ್ರೆಟಾಗಿಂತ ಬೆಸ್ಟ್ ಗಾಡಿ ಹ್ಮ್. ಬೇಕು ಅಂತ ಹೇಳಿದ್ರೆ ಹ್ಮ್. ಫೋರ್ಡ್ ಇಕೋಸ್ಪೋರ್ಟ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ಹ್ಮ್. 20+ ಮೈಲೇಜ್ ಈಸಿಯಾಗಿ ಬರುತ್ತೆ. ಹ್ಮ್. ಪ್ರೈಸ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ. ಹ್ಮ್. ಸೊ ಇದು ನಿಮ್ಗೆ 9,45,000 ಹೇಳ್ತಿರೋದು, 8,85,000 ಫೈನಲ್ ಆಗುತ್ತೆ. Wow. ಲೋನ್ ಅಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ 1.5 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಹ್ಮ್. ಈ ಗಾಡಿ ನಿಮ್ದಾಗುತ್ತೆ. ಸೂಪರ್. ಈ ಗಾಡಿ ಡೀಟೇಲ್ಸ್ ತಿಳಿಸಬೇಕು ಅಂತ ಹೇಳಿದ್ರೆ 2020 ಮಾಡೆಲ್, ಹ್ಮ್. ಸಿಂಗಲ್ ಓನರ್. ಹ್ಮ್. ಇದು 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸರ್ ಇವಾಗ ಇದು ಸನ್ ರೂಫ್ ವೇರಿಯಂಟ್, ಹ್ಮ್. ಡೀಸೆಲ್. ಹ್ಮ್. ಸೊ ಇದೇ ತರ ಒಂದು ಪ್ರೀಮಿಯಂ ಗಾಡಿ, ಒಳ್ಳೆ ಗೇಜ್ ಇರುವಂತದ್ದು, ಹ್ಮ್. ಪೆಟ್ರೋಲ್ ಗಾಡಿ ಬೇಕು ಅಂತ ಹೇಳಿದ್ರೆ ಹ್ಮ್. ಸೊ MG ಆಸ್ಟರ್ ಇದೆ ನಮ್ಮ ಹತ್ರ. ಹ್ಮ್. MG ಆಸ್ಟರ್ ಹ್ಮ್. ಇದು ಮಿಡ್ ವೇರಿಯಂಟ್, ಹ್ಮ್. EX ವೇರಿಯಂಟ್ ಅಂತ ಹೇಳಿ ಹ್ಮ್. ಜಜಸ್ ಅಂತ ಬರುತ್ತೆ ಇದು. ಹ್ಮ್. ಇದ್ರಲ್ಲೂ ಕೂಡ ಅಷ್ಟೇ ಎಲ್ಲಾ ಫೀಚರ್ಸ್ ಇದೆ. ಹ್ಮ್. ಲೈಕ್ ಡ್ಯುಯಲ್ ಏರ್ ಬ್ಯಾಗ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಹ್ಮ್. DRLs, ಹ್ಮ್. ಮತ್ತೆ ಒಳ್ಳೆ ಗ್ರಿಲ್ ಬರುತ್ತೆ ಇದರಲ್ಲಿ. ಹ್ಮ್. ಮತ್ತೆ ಕ್ಯಾಲಿಪರ್ ಎಲ್ಲ ಪೇಂಟ್ ಮಾಡಿದ್ದಾರೆ, ಹ್ಮ್. ಆಕ್ಸೆಸರೀಸ್ ಫಿಟ್ ಮಾಡಿಸಿದ್ದಾರೆ ಹ್ಮ್. ಮೇಲ್ಗಡೆ. ಸೊ ಇಂಟೀರಿಯರ್ ಅಷ್ಟೇ ನೋಡಿ, ಸೊ ಒಳ್ಳೆ ಪ್ರೀಮಿಯಂ ಆಗಿ ಬರುತ್ತೆ. ಅಲ್ಲ, ಇದು ಯಾವ್ದು ರೀಸೆಂಟ್ 1 or 2 years ಓಲ್ಡ್ ಯಾವ್ದು ಸರ್ ಇದು So, ಹೊಸದಾಗಿದೆ? ಇದು 2022 ಮಾಡೆಲ್, ಹಾ, ಹಾ. ಸಿಂಗಲ್ ಓನರ್, ಬರೀ ಹಾ. 22,000 ಕಿಲೋಮೀಟರ್ ಅಷ್ಟೇ ಡ್ರಿವನ್ ಆಗಿರೋದು. ಇದು ನೋಡಿದ್ರೆ ಸಾಫ್ಟ್ ಗೊತ್ತಾಗುತ್ತೆ. ಮೆಟೀರಿಯಲ್ ಬರುತ್ತೆ, ಹಾ. ಹ್ಮ್. 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 ಕಂಪ್ಲೀಟ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ಹ್ಮ್. ಒಳ್ಳೆ ಗೇಜ್ ಇರುವಂತಹ ಗಾಡಿ. ಹ್ಮ್. ಕ್ರೆಟಾ ಕಾಂಪಿಟೇಟರ್ ಇದು. ಹ್ಮ್. ಕ್ರೆಟಾಗಿಂತ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ಕ್ರೆಟಾಗಿಂತ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ, ಹ್ಮ್. ಅಂಡ್ ಸ್ವಲ್ಪ ದೊಡ್ಡದು ಹ್ಮ್. ಕ್ರೆಟಾಗಿಂತ. ಹ್ಮ್. ಪ್ರೈಸ್ ಕೂಡ ಅಷ್ಟೇ ಕ್ರೆಟಾಗಿಂತ ವೆರಿ ಅಟ್ರಾಕ್ಟಿವ್ ಪ್ರೈಸ್. ನಮ್ಮ ಹತ್ರನೇ ಕ್ರೆಟಾ ಇದೆ, ಬಟ್ ಕ್ರೆಟಾ 2020 ಮಾಡೆಲ್ ತಗೋದಿರಾ ಅಂದ್ರೆ 10 ಲಕ್ಷದ ರೇಂಜ್ ಅಲ್ಲಿ ಹ್ಮ್. ಪ್ರೈಸಿಂಗ್ ಇದೆ ಇವಾಗ. ಹ್ಮ್. ಬಟ್ ಇದು ನಿಮ್ಗೆ ಮಿಡ್ ವೇರಿಯಂಟ್ ಗಾಡಿ 9,20,000 ಸಿಗ್ತಾ ಇದೆ Okay. ಫೈನಲ್ ಪ್ರೈಸ್ ಆಗಿ. ಹ್ಮ್. ಪೆಟ್ರೋಲ್ ಗಾಡಿ, ಹ್ಮ್. ಮೈಲೇಜ್ ಅಂತೂ ಕಡಿಮೆ ಇರುತ್ತೆ. ಇಕೋಸ್ಪೋರ್ಟ್ ಯಾವಾಗ್ಲೂ ಇರುತ್ತೆ ಅಂತ ಹೇಳಿದ್ರೆ ಹ್ಮ್. ಮತ್ತೊಂದು ಇಕೋಸ್ಪೋರ್ಟ್ ಇದೆ. ಹ್ಮ್. ಇದು 16 ಮಾಡೆಲ್, ಇದು ಕೂಡ ಅಟ್ರಾಕ್ಟಿವ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀವಿ. ಹ್ಮ್. 4,95,000 16 ಮಾಡೆಲ್ ಫೋರ್ಡ್ ಇಕೋಸ್ಪೋರ್ಟ್ ಡೀಸೆಲ್. Wow. ಡೀಸೆಲ್ ಆಗಿದ್ರು ಕೂಡ ನಿಮ್ಗೆ 4,95,000 ಸಿಗ್ತಾ ಇದೆ. ಹ್ಮ್. ಹಂಗಂತ ಓನರ್ಶಿಪ್ ಜಾಸ್ತಿ ಆಗಿಲ್ಲ. ಹ್ಮ್. ಓನರ್ಶಿಪ್ ಕೂಡ ಸೆಕೆಂಡ್ ಓನರ್ ಅಷ್ಟೇ ಇದು. ಹ್ಮ್. ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಏರ್ ಬ್ಯಾಗ್, ಒಳ್ಳೆ ಲೆದರ್ ಅಪಲ್ಸ್ಟ್ರಿ ಆಗಲಿ, ಹ್ಮ್. 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನಿಮ್ಗೆ ಹ್ಮ್. ಇಕೋಸ್ಪೋರ್ಟ್ ಅಲ್ಲಿ. ಹ್ಮ್. ಬಟ್ ಒಳ್ಳೆ ಸ್ಪೀಡ್ ಹೋಗುತ್ತೆ, ಹ್ಮ್. ಪುಷ್ ಬಟನ್ ಸ್ಟಾರ್ಟ್ ಇದೆ. ಹ್ಮ್. ಸೊ ಎಲ್ಲ ಫೀಚರ್ಸ್ ಇದೆ. ಒಟ್ಟು 4,95,000 ಟೈರ್ ಕಂಡೀಷನ್ ಚೆನ್ನಾಗಿದೆ ಗಾಡಿ. ಹ್ಮ್. ಸ್ಟೆಪ್ನಿ ಒಂದು ಚೇಂಜ್ ಮಾಡ್ಕೋಬೇಕು, ಓಕೆ. ಮಿಕ್ಕಿದೆಲ್ಲ ನೀಟಾಗಿದೆ. ಸೂಪರ್. ಇವಾಗ ಯಾವ್ದಾದ್ರು ಒಂದು ಗಾಡಿ ತಗೋಬೇಕು ಅಂತ ಬಂದಿರ್ತಾರೆ ಅಥವಾ ಎಂಕ್ವೈರಿ ಮಾಡಿರ್ತಾರೆ, ಅವ್ರು ಇನ್ಯಾವ್ದಾದ್ರು ಗಾಡಿ ಟೆಸ್ಟ್ ಡ್ರೈವ್ ಕೇಳ್ತಾರೆ 1 or 2, ಅದು ಕೂಡ ಕೊಡ್ತೀರಾ ಆತರ? ಒಬ್ಬರಿಗೆ ಒಂದೇ ಅಂತ ಏನಾದ್ರು ಇದೆಯಾ? ಶೋರೂಮ್ ಅಲ್ಲಿ ಇರುವಂತಹ ಎಲ್ಲಾ ಗಾಡಿನೂ ಟೆಸ್ಟ್ ಡ್ರೈವ್ ಮಾಡಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬಹುದು. ನಾವ್ ಇರೋದೇ ಕೆಲಸ ಮಾಡೋದಕ್ಕೆ, ಓಕೆ. ನೀವ್ ಇರೋದೇ ಗಾಡಿ ತಗೊಳ್ಳೋದಕ್ಕೆ. Okay. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿ ತಗೊಳ್ಳಿ. ಸೂಪರ್. ಅಲ್ವಾ? ಹಾ. 2020 ಮಾಡೆಲ್ EX ವೇರಿಯಂಟ್. ಹ್ಮ್. ಸೊ ಕ್ರೆಟಾದಲ್ಲಿ ನಿಮ್ಗೆ E+ ಅಂತ ಬರ್ತಾ ಇತ್ತು, ಅದಾದ್ಮೇಲೆ EX ಅಂತ ಬಿಟ್ಟು ಇದು EX ವೇರಿಯಂಟ್. ಹ್ಮ್. ಸೊ ಇದು ಸೆಕೆಂಡ್ ಓನರ್ 80,000 ಓಡಿದೆ. ಹ್ಮ್. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಹ್ಮ್. ಸೊ ಅವಾಗಲೇ ಹೇಳಿದೆ ನಿಮಗೆ, ಫೋರ್ಡ್ ಮತ್ತೆ ಚೆವರ್ಲೆಟ್ ಈ ತರ ರನ್ಔಟ್ ಆಗಿರುವಂತಹ ಮಾಡೆಲ್ಸ್ ಬಿಟ್ಟು ಇನ್ ಯಾವುದೇ ಗಾಡಿ ತಗೊಂಡ್ರು, ಹ್ಮ್. ಹ್ಯುಂಡೈ, ಮಹೇಂದ್ರ ಆಗ್ಲಿ, ಹ್ಮ್. ಸೊ ಎಲ್ಲಾ ಗಾಡಿಗೂ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಅಂತ. ಇದಕ್ಕೂ ಸರ್ವಿಸ್ ಹಿಸ್ಟ್ರಿ ಇದೆ. Oh. ಅಂಡ್ ಎಲ್ಲಾ ಗಾಡಿ ಇದುವರೆಗೂ ಏನ್ ನೋಡಿದ್ರಿ, ಎಲ್ಲಾ ಗಾಡಿಲೂ ಕೂಡ ಟೈರ್ ಕಂಡೀಷನ್ ಚೆನ್ನಾಗಿದೆ. ನಮ್ಮ ಹೌದು. ಹತ್ರ ಅದೇ ಅಡ್ವಾಂಟೇಜ್. ನಿಮಗೆ ತಗೊಂಡೋಗಿ ಇನ್ನೊಂದೇನೋ ಪೇಂಟ್ ಮಾಡಿಸ್ಬೇಕು, ಒಳಗಡೆ ಇಂಟೀರಿಯರ್ ಅಲ್ಲಿ ಏನೋ ಮಾಡಿಸ್ಬೇಕು, ಟೈರ್ ಕಂಡೀಷನ್ ಚೆನ್ನಾಗಿಲ್ಲ ಟೈರ್ ಹಾಕ್ಸ್ಬೇಕು, ಈ ತರ ಎಲ್ಲ ಇರಲ್ಲ.
ತಗೊಂಡೋಗಿ ನೀಟಾಗಿ ಓಡಿಸ್ಕೋಬೇಕಷ್ಟೇ. ಓಕೆನಾ. ಅಂಡ್ ಮೇಜರ್ ಏನಾದ್ರು ಖರ್ಚಿತ್ತು ಅಂತ ಹೇಳಿದ್ರು ಕೂಡ ನಾವು ಗಾಡಿ ತಗೊಳ್ಳಲ್ಲ. ಸಣ್ಣ ಪುಟ್ಟ ಇರುತ್ತೆ, ಅಕಸ್ಮಾತ್ ಅದನ್ನ ಹೇಳ್ಬಿಟ್ಟು ಕೊಡ್ತೀವಿ ಏನೇ ಇದ್ರು ಕೂಡ, ಆ ತರ ಇರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಅಪೋಲ್ಸ್ಟ್ರಿ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಫೀಚರ್ಸ್ ಇದೆ. ಮತ್ತೆ 6 ಸ್ಪೀಡ್ ಗೇರ್ ಬಾಕ್ಸ್ ಇದು, ಪೆಟ್ರೋಲ್ ವಿತ್ 6 ಸ್ಪೀಡ್. ಆಲ್ಮೋಸ್ಟ್ ನಿಮ್ಗೆ ಒಳ್ಳೆ ಪವರ್ ಬರುತ್ತೆ, ಮೈಲೇಜ್ ಸ್ವಲ್ಪ ಕಡಿಮೆ ಬರುತ್ತೆ. ಮೈಲೇಜ್ ಒಂದು ಸಿಟಿಲಿ ಒಂದು 12 ಬರುತ್ತೆ, ಹೈವೇಲಿ ಒಂದು 14ರಿಂದ 15 ಬರುತ್ತೆ. ಓಕೆ, ಫೈನಲ್ ಆಗಿ ಮ್ಯಾಗ್ವಿಲ್ ಹಾಕಿದ್ದಾರೆ. ಪ್ರೈಸ್ ಸರ್ ಇದು ಇವಾಗ ನಮ್ಮ ಕಸ್ಟಮರ್ ಹೇಳ್ಬಿಡ್ತೀನಿ, ಮೀಟರ್ ಟ್ಯಾಂಪರಿಂಗ್ ಅದು ಇದು ಅಂತ ಹೇಳ್ತಾರೆ. ಬಟ್ ಈಗ ಒಂದು ಟೈರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಶೋರೂಮ್ ಟೈರ್ ಅಲ್ಲಿ ಎಷ್ಟು ಸವಿಯುತ್ತೆ, ಎಷ್ಟು ಪರ್ಸೆಂಟೇಜ್ ಉಳಿದಿದೆ ಅನ್ನೋದು ಕೂಡ. ನೀವ್ ಏನ್ ಹೇಳ್ತೀರಾ ಮೀಟರ್ ಟ್ಯಾಂಪರಿಂಗ್ ಏನ್ ಹೇಳ್ತೀರಾ ನಿಮ್ ಕಡೆಯಿಂದ? ಸರ್ ಮೀಟರ್ ಟ್ಯಾಂಪರಿಂಗ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡೀಲರ್ಸ್ ಮಾಡೋದ್ ತಪ್ಪಲ್ಲ. ಯಾಕಂದ್ರೆ ಜನಗಳ ಮೈಂಡ್ ಸೆಟ್ ಹಂಗೆ ಇದೆ. ಜನಗಳಿಗೆ ಸ್ವಲ್ಪ ಏನಂತ ಹೇಳಿದ್ರೆ 1 ಲಕ್ಷ ಒಳಗಡೆನೆ ಓಡಿರ್ಬೇಕು ಅನ್ನೋಂತಹ ಒಂದು ಇಂಟೆನ್ಷನ್ ಇದೆ. ಬಟ್ ಆ ತರ ಇಲ್ಲ. ಯಾಕಂದ್ರೆ ನಿಮ್ಗೆ 3 ಲಕ್ಷ 4 ಲಕ್ಷ, ಇವಾಗ ಸುಜುಕಿ ಹುಂಡೈ ಎಲ್ಲ 3 ಲಕ್ಷ 4 ಲಕ್ಷ ಆರಾಮಾಗಿ ಕೊಡುತ್ತೆ. ಓನ್ಲಿ ಬೇಕಾಗಿರೋದೇನೋ ಮೇಂಟೆನೆನ್ಸ್. ಓಕೆನಾ. ಬಟ್ ನೀವು ಜಾಸ್ತಿ ಓಡಿದಾಗ ಕಡಿಮೆ ಕೇಳಿ ಪ್ರೈಸ್ ನ, ಕಡಿಮೆಗೆ ತಗೊಳ್ಳಿ, ಇದನ್ನ ನಾವು ಹೇಳ್ತೀವಿ. ನಾವಂತೂ ತರಕ್ ಹೋಗಲ್ಲ 1 ಲಕ್ಷ ಮೇಲೆ ಓಡಿರೋ ಗಾಡಿನ, ಯಾಕಂದ್ರೆ ಯಾರು ಅದನ್ನ ತಗೊಳಲ್ಲ. ಸೊ ಅದನ್ನ ಬೇರೆ ಕಡೆ ಏನ್ ಮಾಡ್ತಾರೆ, ತಗೊಂಡ್ಬಂದ್ಬಿಟ್ಟು ಒಳ್ಳೆ ರೇಟಿಗೆ ಮಾರ್ತಾರೆ. ಸೊ ಅದು ಆಲ್ದೋ ಅದು 1 ಲಕ್ಷ ಮೇಲೆ ಓಡಿದ್ರು ಕೂಡ ಕಡಿಮೆ ಕೊಡ್ಬೇಕು, ಬಟ್ ಜಾಸ್ತಿಗೆ ಮಾರ್ತಾ ಇದ್ದಾರೆ. ಈ ತರ ಆಗ್ತಾ ಇದೆ. ಸೊ ಇದು ಆಕ್ಚುಲಿ ಡೀಲರ್ಸ್ ಮಾಡ್ತಿರೋ ಮಿಸ್ಟೇಕ್. ಓಕೆನಾ. ಒಂದು ಕಸ್ಟಮರ್ಸ್ ಅಕ್ಸೆಪ್ಟ್ ಮಾಡಲ್ಲ. ಸೊ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವ್ರು ಇನ್ನೂ ದೊಡ್ಡ ಫ್ರಾಡ್ ಮಾಡ್ತಾರೆ. ಬೇಸಿಕಲಿ ಇದೇ ಆಗ್ತಿರೋ. ಬಟ್ ನಮ್ಮ ಹತ್ರ ಆತರ ಇರಲ್ಲ. ವಿತ್ ವ್ಯಾರಂಟಿ, ವಿತ್ ಗ್ಯಾರಂಟಿ, ನಿಮ್ಗೆ ವಿತ್ ಹಿಸ್ಟ್ರಿ, ಸರ್ವಿಸ್ ಹಿಸ್ಟ್ರಿ ಎಲ್ಲ, ವಿತ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಕೊಡ್ತೀವಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಫೈನಲ್ ಆಗಿ ಎಷ್ಟು ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀರಾ? ಸೊ ಇದು ನಿಮ್ಗೆ 10,35,000 ಹೇಳ್ತಿರೋದು ಸರ್. 9,95,000ಕ್ಕೆ ಫೈನಲ್ ಆಗುತ್ತೆ. ಸೊ ಒಬ್ರು ಆಲ್ರೆಡಿ ಬುಕ್ ಮಾಡಿದ್ದಾರೆ, ಅವ್ರಿಗೆ ಲೋನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಗಾಡಿ ಸಿಗುತ್ತೆ. ಸೂಪರ್. ಅದೇ ತರ ಆಲ್ಟೋ ಇದೆ ನಮ್ಮ ಹತ್ರ. ಆಲ್ಟೋ ಏನಂತ ಹೇಳಿದ್ರೆ ಇದು ಔಟ್ ಆಫ್ ಸ್ಟೇಟ್ ಗಾಡಿ. ಚಿಕ್ಕ ಗಾಡಿಗಳಲ್ಲಿ ನಾವು ಕೆಲವೊಂದು ಗಾಡಿಗಳನ್ನ ಔಟ್ ಆಫ್ ಸ್ಟೇಟ್ ಕೂಡ ತರ್ತೀವಿ. ಸಿಂಗಲ್ ಓನರ್ ಗಾಡಿ ಆಗಿದೆ, ಸಿಂಗಲ್ ಓನರ್ ಗಾಡಿ. ಸೊ 2013 ಮಾಡೆಲ್ ಆಲ್ಟೋ ನೋಡ್ತಾ ಇದ್ದೀರಾ, ಆಲ್ಟೋ K10. ಸೊ ಇದು 2013 ಸಿಂಗಲ್ ಓನರ್, ಕಡಿಮೆ ಓಡಿದೆ. ಸೊ ಈ ಗಾಡಿ ಪ್ರೈಸ್ ಆಸ್ ಇಟ್ ಈಸ್ ಕಂಡೀಷನ್ ತಗೋತೀರಾ ಅಂತ 1,60,000 ಅಂದ್ರೆ ವಿತ್ NOC ತಗೋತೀರಾ. ಓಕೆ, ವಿತ್ KA ಬೇಕು ಅಂತ ಹೇಳಿದ್ರೆ KA ಏನ್ ರೋಡ್ ಟ್ಯಾಕ್ಸ್ ಬೀಳುತ್ತೆ, ಇದಕ್ಕೆಲ್ಲ ಕಡಿಮೆನೇ ಬೀಳುತ್ತೆ. ಇವಾಗ ಈ ನಂಬರ್ ಪ್ಲೇಟ್ ಇಟ್ಕೊಂಡು ಕರ್ನಾಟಕ ಅಥವಾ ಬೆಂಗಳೂರು ಓಡಿಸಬಹುದಾ? ಓಡಿಸಂಗಿಲ್ಲ. ನಾವು NOC ಕೊಡ್ತೀವಿ, ಅದನ್ನ KA ಮಾಡಿಸ್ಕೋಬೇಕು. ಟೈಮ್ ಪೀರಿಯಡ್ ಇರುತ್ತೆ, ಒಂದ್ 2 ತಿಂಗಳು 3 ತಿಂಗಳ ಒಳಗಡೆ ಮಾಡಿಸ್ಕೋಬೇಕು. ಈಗ ಅದೇನಿದೆ ಅಮೌಂಟ್ ನಾವು ಕೊಡ್ತೀವಿ, ನೀವು ಮಾಡಿಸ್ಕೊಡಿ ಅಂದ್ರೆ ಎಷ್ಟಾಗ್ಬೋದು? ಮಾಡಿಸ್ಕೊಡ್ತೀವಿ. ಇಮಿಡಿಯೇಟ್ ಒಂದು 30,000 ರಿಂದ 35,000 ಆಗುತ್ತೆ. ಓಕೆ ಓಕೆ, ಫೈನಲ್ ಆಗಿ ಎಷ್ಟು ಹೇಳ್ತಾ ಇದ್ದೀರಿ? ಸರ್ ಇದು 1,60,000 ಫೈನಲ್ ಆಗುತ್ತೆ. ಅಂಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಜೊತೆಗೆ ಇದರಲ್ಲಿ ಮ್ಯಾಗ್ವಿಲ್ ಹಾಕಿದ್ದಾರೆ. ಈ ಮ್ಯಾಗ್ನ ಆಪ್ಷನಲ್ ಯೂನಿಟ್, ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರಲ್ಲ ಇದರಲ್ಲಿ. ಬಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಂಡ್ರಾಯ್ಡ್ ಹಾಕಿದ್ದಾರೆ ಇದಕ್ಕೆ. ಮತ್ತೆ ಇಂಟರ್ನಲಿ ಅಡ್ಜಸ್ಟಬಲ್ ಆಗುತ್ತೆ ORVMs. ಸೊ ಬೇಸಿಕ್ ಒಂದ್ 2 ಫೀಚರ್ಸ್ ಮಿಸ್ಸಿಂಗ್ ಅಷ್ಟೇ, ಟಾಪ್ ಎಂಡ್ ಇದಕ್ಕೂ. ಇನ್ ಮಿಕ್ಕಿದೆಲ್ಲ ಬರುತ್ತೆ. ಮತ್ತೆ 6 ಸ್ಪೀಡ್ ಗೇರ್ ಬಾಕ್ಸ್, ಸಿಂಗಲ್ ಓನರ್, ಒಳ್ಳೆ ಮೈಲೇಜ್ ಬರುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್. ಈ ಗಾಡಿ ಪ್ರೈಸ್ 5,95,000. 2018 ಮಾಡಲ್ ಗಾಡಿ, 18 ಮಾಡಲ್ ಡೀಸೆಲ್ i20. 5,95,000. ಒಳ್ಳೆ ಮ್ಯಾಗ್ವಿಲ್ ಇದೆ. 1 ಇಯರ್ ವಾರಂಟಿ. 1 ಇಯರ್ ವಾರಂಟಿ. 1 ಇಯರ್ ವ್ಯಾರಂಟಿ. ಟೈರ್ಸ್ ನೋಡಿ, ಹೊಸ ಬ್ರಾಂಡ್ ನ್ಯೂ ಟೈರ್ಸ್ ಹಾಕಿರೋದು. ಅದು ಟೆನ್ಷನ್ ಇರಲ್ಲ ಅವ್ರಿಗೆ. ತಗೊಂಡು ಹೋಗ್ಬಿಟ್ಟು ಇದಕ್ಕೆಲ್ಲ ನಾವು ಸರ್ವಿಸ್ ಯಾವಾಗ ಆಗಿದೆ ಅಂತ ಫುಲ್ ಕ್ಲಾರಿಟಿ ಕೊಟ್ಬಿಡ್ತೀವಿ. ಓಕೆನಾ. ತಗೊಂಡೋಗಿ ಸಸ್ಪೆನ್ಷನ್ ಏನೋ ರೆಡಿ ಮಾಡಿಸ್ಬೇಕು, ಒಳಗಡೆ ಸೀಟ್ ಕವರ್ ಹಾಕ್ಬೇಕು, ಅದೆಲ್ಲ ಏನಿಲ್ಲ. ಜಸ್ಟ್ ಆಸ್ ಇಟ್ ಇಸ್ ಕಂಡೀಷನ್ ಟೇಕ್ ಅಂಡ್ ಡ್ರೈವ್. ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ಚಲನ್ಸ್ ಗಳಿರ್ತವೆ, ಅದನ್ನೆಲ್ಲ ಕಟ್ಟಿ ಎಲ್ಲ ಫಿನಿಶ್ ಮಾಡಿ ಕೊಡ್ತೀರಾ ಹೆಂಗೆ? ಚಲನ್ಸ್ 100% ಯಾವುದೇ ಚಲನ್ ಇದ್ರು ಕೂಡ ನಾವು ಕ್ಲಿಯರ್ ಮಾಡಿ. ಓಕೆ, ಸೂಪರ್. ನೆಕ್ಸ್ಟ್ ನೋಡ್ತಿರ್ಬೋದು ಸರ್, ಮತ್ತೊಂದು i20 ಇದೆ. ಇದು ಅದು i20 ಡೀಸೆಲ್ ಆಗಿತ್ತು, ವೈಟ್. ಇದು i20 ಪೆಟ್ರೋಲ್. ಇದು ಸ್ವಲ್ಪ ಕಡಿಮೆ ಇದೆ, ಒಂದು 30% ಒಳಗಡೆ ಇರೋದು. ಇದು ಫ್ರಂಟ್ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು ಒಂದು 12 ಮಾಡಲ್ ಸಿಂಗಲ್ ಓನರ್ ಗಾಡಿ, 3,20,000 ಫೈನಲ್. ಓಕೆ, ಸೊ i20 ಅವ್ರಿಗೆ ಅರೌಂಡ್ 3 ಲಕ್ಷದ ಹತ್ತತ್ರ ಸಿಗ್ತಾ ಇದೆ. ಹೌದೌದು. ಓಕೆ, 3 ಲಕ್ಷ ಅವರೇಜ್ ಅಲ್ಲಿ ನೋಡ್ತಾ ಇದ್ರೆ ಅವ್ರಿಗೆ i20 ಬರ್ತಾ ಇದೆ ಇಲ್ಲಿ. ಓಕೆ, ವಿತ್ 6 ಮಂತ್ಸ್ ವಾರಂಟಿ. ಹೌದು. ಓಕೆ, ಸೂಪರ್. ಸೇಮ್ ಫೀಚರ್ ಇದರಲ್ಲಿ ಹೆಂಗೆ ನಾವು ವೈಟ್ i20 ನೋಡಿದ್ವಿ, ಅದೇ ತರ ಇಲ್ಲೂ ಇದೆ ಸೇಮ್. ಸರ್ ಇದು ಏನಾದ್ರು ಡಿಫರೆನ್ಸ್ ಇದೆ? ಸ್ಪೋರ್ಟ್ಸ್, ಹಂಗಾಗಿ ಅಲಾಯ್ ವೀಲ್ಸ್ ಆಡ್ ಆಗುತ್ತೆ ಕಂಪನಿಯಿಂದಾನೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕಂಪನಿಯಿಂದಾನೆ ಬರುತ್ತೆ. ವಾವ್, ಸೂಪರ್. ಸರ್ ನೆಕ್ಸ್ಟ್ ಲೇಟೆಸ್ಟ್ ಮಾಡಲ್ i20 ನೋಡ್ತಿರೋರಿಗೆ ಒಂದು 2022 ಮಾಡಲ್ ಲೆಸ್ ಡ್ರಿವನ್ i20 ಇದೆ. ಇದು ಕೂಡ 20,000 ಅಷ್ಟೇ ಓಡಿರೋದು. ಸೊ ಇಂಟೀರಿಯರ್ ಕೂಡ ಸಕ್ಕತ್ತಾಗಿದೆ. ಡ್ಯುಯಲ್ ಏರ್ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಇದು ಏನ್ ಬೆಸ್ಟ್ ಪ್ರೈಸ್ ಹೇಳ್ತಾ ಇದೆ ನಮ್ಮ ವೀಕ್ಷಕರಿಗೆ? ಸರ್ ಇದು 6,85,000 ಫೈನಲ್ ಆಗುತ್ತೆ. ಓಕೆ, ಲೇಟೆಸ್ಟ್ ಮಾಡಲ್ ಲೆಸ್ ಡ್ರಿವನ್ ವಿತ್ 1 ಇಯರ್ ವಾರಂಟಿ. ಹೌದು, ವಿತ್ 1 ಇಯರ್ ವಾರಂಟಿ. ಸರ್ 2006 ಮಾಡಲ್ Hyundai Accent. ಇದು ಕೂಡ ಸಿಂಗಲ್ ಓನರ್ ಗಾಡಿ. ಇದು
ಗಾಡಿ ನೋಡ್ತಿರ್ಬೋದು, ಹ್ಮ್. ಏರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, MRF ಟೈರ್ ಹಾಕಿದ್ದಾರೆ, ಹೊಸ ಟೈರ್. ಹ್ಮ್. ಸರ್ವಿಸ್ ರೀಸೆಂಟ್ ಆಗಿದೆ ಇದು. ಹ್ಮ್. ಈ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಇದೆ. ಓ ಬೇಸಿಕ್ ಒಂದು ಸ್ಮಾಲ್ ವೆಹಿಕಲ್ ತಗೊಂಡ್ರು ಕೂಡ ಹಾ. ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿಗಳನ್ನ ತಗೊಂಡ್ಬರ್ತೀವಿ. ಹ್ಮ್. ಯೂಶಲಿ ಲೋ ಬಜೆಟ್ ಗಾಡಿಗಳ ಅಂದ ತಕ್ಷಣ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಹೋದ್ರೆ ಏನೇನೋ ಆ ಪಾರ್ಟ್ಸ್ ಕಿತ್ಕೊಂಡ್ ಬರ್ತಾ ಇರುತ್ತೆ, ಹೌದು. ಹೌದು. ಇರುತ್ತೆ. ನಮ್ಮ ಹತ್ರ ಆತರ ಅಲ್ಲ. ಹ್ಮ್. 1 ಲಕ್ಷ ರೂಪಾಯಿ ಗಾಡಿ ತಗೊಂಡ್ರು ಹ್ಮ್. ಇಂಟೀರಿಯರ್ ಚೆನ್ನಾಗಿರ್ಬೇಕು, ಹ್ಮ್. ಗಾಡಿ ಚೆನ್ನಾಗಿ ಓಡಿಸ್ಬೇಕು, ಹ್ಮ್. ಇದೇ ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ನಾವು ಗಾಡಿನೇ ತರಕ್ ಹೋಗಲ್ಲ. ಸೊ ಇದು ಗಾಡಿ ನೋಡಿ, ಹ್ಮ್. ಜಸ್ಟ್ 1,25,000 ಸಿಗ್ತಾ ಇದೆ. ಇದು ಒಂದ್ ಬೈಕಿಗಿಂತ ಕಮ್ಮಿ. ಇನ್ನೂ ಕಡಿಮೆ ಮಾಡ್ಕೊಡ್ತಾರೆ. ಬರ್ಲಿ ಗಾಡಿ ನೋಡ್ಲಿ, ಹಾ. ಬೇಕಾದ್ರೆ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಮಾಡ್ಕೊಡ್ತಾರೆ. 1,25,000 2006 ಮಾಡಲ್ ಸಿಂಗಲ್ ಓನರ್ ಅಸೆಂಟ್. ಈ FC ಎಲ್ಲ ಹೆಂಗೆ ಸರ್ ಇದಕ್ಕೆ? FC ಎಲ್ಲ ರನ್ನಿಂಗ್ ಇದೆ ಸದ್ಯಕ್ಕೆ. ಅಂದ್ರೆ ಎಷ್ಟು ವರ್ಷಕ್ಕೆ ಇರುತ್ತೆ? ನೆಕ್ಸ್ಟ್ ಮಾಡಿಸ್ಕೋಬೇಕು ಈ ವರ್ಷ. ಈ ವರ್ಷ ಈ ಮಾಡಿಸ್ಬೇಕು. ವರ್ಷ ಮಾಡಿಸ್ಕೋಬೇಕು. ಓಕೆ. ಎಷ್ಟಾಗ್ಬೋದು FC ಮಾಡ್ಸಕ್ಕೆ? So ಇದು ಒಂದು 13,000 ಆಗುತ್ತೆ. 13,000. ಅಂದ್ರೆ ಇವಾಗ ಮಾಡಿಸ್ಬೋದಾ ರಿನ್ಯೂವಲ್ ಈಗಲೇ? ಇವಾಗಲೇ ಮಾಡಿಸೋ ಅವಶ್ಯಕತೆ ಇಲ್ಲ. ಇಲ್ಲ. So ನಿಮ್ಗೆ FC ಯಾವಾಗ ಎಂಡ್ ಆಗ್ತಾ ಇದೆ, ಓಕೆ. ಆ ದಿನ ಹಿಂದೆ ದಿನ ಮಾಡಿಸ್ಕೊಡ್ತಾರೆ. ಇದು ಫೀಚರ್ಸ್ ಏನೇನಿದೆ ಕಾರಲ್ಲಿ? ಸರ್ ಇದರಲ್ಲಿ 4 ಪವರ್ ವಿಂಡೋಸ್ ಇದೆ, ಹ್ಮ್. ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಹ್ಮ್. ಎಲ್ಲ ಇದೆ ಇದರಲ್ಲಿ. ಮ್ಯೂಸಿಕ್ ಸಿಸ್ಟಮ್ ಕೂಡ ಇನ್ಕ್ಲೂಡ್ ಆಗಿದೆ. ಹೌದೌದು. ಇಂಟೀರಿಯರ್ ಚೆನ್ನಾಗಿದೆ, ಲೆದರ್ ಅಪಲ್ಸ್ಟ್ರಿ ಇದೆ. Wow. ಮತ್ತೆ ಜೆನ್ಯೂನ್ 75,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಹೇಳಿದ್ರಲ್ಲ ಸರ್ವಿಸ್ ಹಿಸ್ಟ್ರಿ, ಶೋರೂಮ್ ಹಿಸ್ಟ್ರಿನೇ ಕೊಡ್ತೀವಿ ಅಂತ. ಹೌದು. ಸೊ ಒಂದು ಕಾರ್ ತಗೋಬೇಕು ನಾವು ಅನ್ನೋರು ಈ ತರ 1.25 ಲಕ್ಷದಲ್ಲಿ ಕಾರ್ ತಗೊಂಡು ಆರಾಮಾಗಿ ಅವರು ಕಾರ್ನು ಕಲ್ತಂಗಾಗುತ್ತೆ, ಬೇಸಿಕ್ ಮನೆಯಲ್ಲಿ ಓಡಾಡಕ್ಕೂ ಆಗುತ್ತೆ. ಬರೀ ಕಲಿಯಕ್ಕೆ ಅಂತಲ್ಲ, ಹ್ಮ್. ಇವಾಗ ಕೆಲವೊಬ್ರು ಕಲಿಯಕ್ಕೆ ಅಂತ ಫಸ್ಟ್ ಲೋ ಬಜೆಟ್ ಕಾರ್ ತಗೊಂತಾರೆ, ಹಾ. ಕೆಲವೊಬ್ರು ಹ್ಮ್. ಫ್ಯಾಮಿಲಿ ಯೂಸೇಜ್ ಅಂತ ತಗೊಂತಾರೆ, ಮತ್ತೆ ಲಾಂಗ್ ಡ್ಯೂರೇಷನ್ ಬರಬೇಕು ಅದು. ಹ್ಮ್. ಯಾಕಂದ್ರೆ ಅವ್ರು ಸೇವಿಂಗ್ಸ್ ಅಲ್ಲಿ ತಗೊಂಡಿರ್ತಾರೆ. ಹ್ಮ್. ಸೊ ಇದೆಲ್ಲ ಆತರ ಗಾಡಿಗಳು. ಬರೀ ಹ್ಮ್. ಕಲ್ತ್ಬಿಟ್ಟು ನಾನು ಮಾರ್ಬಿಡ್ತೀನಿ ಹ್ಮ್. ಆತರ ಗಾಡಿ ಅಲ್ಲ. ನೀವು ಕಲಿಯಕ್ ಬೇಕಾದ್ರೆ ತಗೊಳ್ಳಿ, ಹ್ಮ್. ಬಟ್ ನಾನು ಹೇಳ್ತೀನಿ ಇದನ್ನ ಫ್ಯಾಮಿಲಿ ಪರ್ಮಿಟ್ ಗೆ ಆರಾಮಾಗಿ ಯೂಸ್ ಮಾಡಬಹುದು ಲಾಂಗ್ ಡ್ಯೂರೇಷನ್. ಓಕೆ. ಸೊ ಇದಕ್ಕೆ ವಾರಂಟಿ ಏನ್ ಕೊಡ್ತಾ ಇದ್ದೀರಾ? ಸರ್ ಇದಕ್ಕೂ 6 months ವ್ಯಾರಂಟಿ ಬರುತ್ತೆ. 6 months ಅಂದ್ರೆ ಏನು ಆದ್ರೆ ಕೊಡ್ತೀರಾ ವಾರಂಟಿ? ಇಂಜಿನ್ ಅಂಡ್ ಗೇರ್ ಬಾಕ್ಸ್, ಎನಿಥಿಂಗ್ ಹ್ಯಾಪನ್ಸ್ ಟು ಇಂಜಿನ್ ಅಂಡ್ ಗೇರ್ ಬಾಕ್ಸ್, ನಾವು ಅದನ್ನ ಮಾಡಿಸಿ ಕೊಡ್ತೀವಿ. ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಮೈಸೂರು ಇಂದ ಬರ್ತೀನಿ, ನಾನು ತಗೊಂಡು ಹೋಗ್ತೀನಿ, ಇದು ಏನೋ ಮೈಸೂರಲ್ಲಿ ಏನೋ ಆಯ್ತು, ಇಲ್ಲಿಗೆ ಹೆಂಗ್ ತಗೊಂಡ್ ಬರೋದು? ಅಲ್ಲಿಗೆ ನಾವೇ ಬಂದು ಗಾಡಿ ಪಿಕ್ ಮಾಡಿ ಇಲ್ಲಿಗೆ ತಗೊಂಡ್ಬಂದು ಹ್ಮ್. ಏನೇ ಇಂಜಿನ್ ಪ್ರಾಬ್ಲಮ್ ಆಗಿದ್ರು ನಾವು ಮಾಡಿಸ್ತೀವಿ. ಸೊ ವೀಕ್ಷಕರೇ, ಅದಕ್ಕೋಸ್ಕರ ನಾವು ಬಂದಿರೋದು ಇವತ್ತು ಕಾರ್ ದುನಿಯಾ ಅಂತ ಏನಕ್ಕೆ ಮಾಡ್ತಾ ಇದ್ದಾರೆ ಇವರು ಅನ್ನೋದನ್ನ ಅವ್ರ ಬಾಯಿಂದಾನೆ ಕೇಳ್ತೀನಿ ನೋಡಿ. ಇದುವರೆಗೂ ನಾವು ಮೋರ್ ದನ್ ಒಂದು ಹ. 500+ ವೆಹಿಕಲ್ಸ್ ಕೊಟ್ಟಿದ್ದೀವಿ. ಇದುವರೆಗೂ ಒಂದು ಗಾಡಿ ಆತರ ಪ್ರಾಬ್ಲಮ್ ಬಂದಿಲ್ಲ. ಹ. ಸೊ ಮೊನ್ನೆ ಒಂದು PRV ಮಾತ್ರ, ಹೋಂಡಾ PRV ಒಂದು, ಹ್ಮ್. ಸೊ ರೇಡಿಯೇಟರ್ ಬ್ಲಾಕ್ ಆಗಿ ಹ್ಮ್. ಹೆಡ್ ಗ್ಯಾಸ್ಕೆಟ್ ಬ್ಲೋ ಆಗಿತ್ತು. ಹ್ಮ್. ಸೊ ಅದು ಶೋರೂಮ್ ಗೆ ಕಸ್ಟಮರ್ ಬಂದ್ರು ಹ್ಮ್. ಅಂಡ್ ಇದು ಪ್ರಾಬ್ಲಮ್ ಹೇಳಿದ್ರು, ಬೇರೆ ಕಡೆ ಈ ತರ ಎಂಡ್ ಹೋಗಿದೆ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಿಸ್ಕೊಟ್ಟಿದ್ದೀವಿ ನಾವು. ಅದು ನೀವು ರಿವ್ಯೂಲಿ ಹೋಗ್ಬಿಟ್ಟು ರೀಸೆಂಟ್ ರಿವ್ಯೂಲಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಓಕೆ. ಸೊ ಆ ತರ ಇರುತ್ತೆ ಸರ್ವಿಸ್. ಇವತ್ತು ನಾವು ಹೇಳ್ತಿದೀವಿ ವ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಹ್ಮ್. ಸೊ ನಿಮ್ ಗಾಡಿ ಪ್ರಾಬ್ಲಮ್ ಆದಾಗ್ಲೂ ಕೂಡ ನಾವು ವ್ಯಾರಂಟಿ ಕೊಟ್ಟೇ ಕೊಡ್ತೀವಿ. ಹ್ಮ್. ಅವತ್ತಿಗೆ ಏನೋ ಒಂದು ಹೇಳಿ ಸ್ಕಿಪ್ ಆಗೋದು, ಹ್ಮ್. ಇಲ್ಲ ನೀವು ಹಂಗ್ ಓಡಿಸಿದ್ರೆ ಅದಕ್ಕೆ ಪ್ರಾಬ್ಲಮ್ ಆಗಿದೆ, ಹಿಂಗ್ ಓಡಿಸಿದ್ರೆ ಅದಕ್ಕೆ ಪ್ರಾಬ್ಲಮ್ ಆಗಿದೆ, ಹ್ಮ್. ಆ ತರ ಸ್ಕಿಪ್ ಆಗಲ್ಲ ಸರ್. ಹ್ಮ್. ರೈಟಿಂಗ್ ಅಲ್ಲಿ ಬೇಕಾದ್ರೆ ರೈಟಿಂಗ್ ಅಲ್ಲಿ ಕೊಡ್ತೀವಿ. ತಗೊಂಡ್ಮೇಲೂ ನಿಮ್ ಕಸ್ಟಮರೇ, ತಗೊಳಕ್ ಮುಂಚೆ ನಿಮ್ ಹೌದು. ಕಸ್ಟಮರೇ ಅವರು. ಓಕೆ, ಅಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದೀರಾ. ಹ್ಮ್. ಸೊ ಹೆಂಗ್ ಬರ್ಬೇಕು ಸರ್ ಈ ನಿಮ್ಮ ಶೋರೂಮ್ಗೆ? ಯಾವ ತರ ಬರ್ಬೇಕು? ಏನ್ ಸರ್, ಲೊಕೇಶನ್? ನಮ್ದು ನಾಗರಬಾವಿಲಿ ಶೋರೂಮ್ ಇರುವಂತದ್ದು. ಹ್ಮ್. ಕಾರ್ ದುನಿಯಾ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಹ್ಮ್. ನಿಮ್ಗೆ ಗೂಗಲ್ ಅಲ್ಲಿ ಬಂದ್ಬಿಡುತ್ತೆ. ಹ್ಮ್. ರೇಟಿಂಗ್ ಕೂಡ ಅಲ್ಲೇ ಚೆಕ್ ಮಾಡಬಹುದು. ಹ್ಮ್. ಇಲ್ಲ ಅಂತ ಹೇಳಿದ್ರೆ ವಾಟ್ಸ್ಆಪ್ ನಂಬರ್ ಇದೆ ನಮ್ದು, ಹ್ಮ್. ಸ್ಕ್ರೀನ್ ಮೇಲೆ ಹಾಕಿರ್ತಾರೆ. ಹ್ಮ್. ಅದಕ್ಕೆ ಜಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸಿದ್ರೆ ನಿಮ್ಗೆ ಲೊಕೇಶನ್ ಸಮೇತವಾಗಿ ಕ್ಯಾಟಲಾಗ್ ಕೂಡ ಬರುತ್ತೆ. ಸೊ ರೆಗ್ಯುಲರ್ ಅಪ್ಡೇಟ್ಸ್ ಬೇಕು ನಿಮ್ ಶೋರೂಮಿನ ಅಂದ್ರೆ ನಿಮ್ಮ ಇನ್ಸ್ಟಾ ಐಡಿ ಅಥವಾ ಇನ್ಸ್ಟಾ Facebook ಐಡಿ ಏನು? ಇದೆ ಕಾರ್ ದುನಿಯಾ 01 ಅಂತ ಹೇಳಿ. ಹಾ. ಸೊ ಅದನ್ನ ನಾವು ರೆಗ್ಯುಲರ್ ಆಗಿ ಯಾವುದೇ ಕಾರ್ ಬಂದ್ರು ಕೂಡ, ಯಾಕಂದ್ರೆ ನಮ್ದು ಲಿಮಿಟೆಡ್ ಸ್ಟಾಕ್. ಹಾ. ಸೊ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಹೇಳ್ಬೇಕು. ಹ್ಮ್. ನಾನು ಯೂಟ್ಯೂಬರ್ ಆಗಿದ್ದನ್ನ ಇವತ್ತು ಈ ಮಟ್ಟಿಗೆ ಕರ್ಕೊಂಡ್ಬಂದು ಹ್ಮ್. ಇಷ್ಟು ನಾನು ಕಾರ್ಗಳನ್ನ ನಿಲ್ಸೋಷ್ಟು ಒಂದು ಹ್ಮ್. ಮಾಡ್ಕೊಟ್ಟಿದ್ದೀರಾ. ಹ್ಮ್. ಹಿಂಗಿರೋದ್ರಿಂದ ಲಿಮಿಟೆಡ್ ಸ್ಟಾಕ್ ಇದೆ. ಹ್ಮ್. ಸೊ ನಮ್ದು ಕಾರ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಕ್ತಾ ಇರ್ತೀವಿ. ಜನರಲ್ ಆಗಿ ನಾವ್ ಎಲ್ಲ ಕಡೆ ಹೋಗಿ ವಿಡಿಯೋಸ್ ಮಾಡ್ತಾ ಇದ್ವಿ. ಹ್ಮ್. ಅಲ್ಲಿ ಏನ್ ಫ್ಲಾಸ್ ಇತ್ತು, ಕಸ್ಟಮರ್ ಗೆ ಯಾವ ತರ ತೊಂದರೆ ಆಗ್ತಾ ಇತ್ತು, ಹ್ಮ್. ಅಂಡ್ ಇದನ್ನೆಲ್ಲ ನೋಡ್ಕೊಂಡು ಹ್ಮ್. ಅದನ್ನೆಲ್ಲ ಹೋಗ್ಲಾಡ್ಸಕ್ಕೋಸ್ಕರನೇ ನಾವು ನಮ್ಮ ಶೋರೂಮ್ ಮಾಡಿರುವಂತದ್ದು. ಹ್ಮ್. ಸೊ ಅದಕ್ಕೆ ಇಲ್ಲಿಗೆ ಬಂದ್ರೆ ಯಾವುದೇ ರೀತಿ ನಿಮ್ಗೆ ಟ್ರಸ್ಟ್ ಪಾಯಿಂಟ್ ಆಫ್ ವ್ಯೂ ಪ್ರಾಬ್ಲಮ್ ಆಗಲ್ಲ. ಹ್ಮ್. ಟ್ರಸ್ಟ್ ಮಾಡ್ಬೋದು, ಹ್ಮ್. ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಓಕೆ. ಅಂಡ್ ಇವತ್ತು ಮಧ್ಯಾಹ್ನ ಆಕ್ಚುಲಿ ಒಬ್ರು ಮೂರ್ತಿ ಅನ್ನೋರು ನಮ್ಗೆ ಕಾಲ್ ಮಾಡಿದ್ರು. ಹ್ಮ್. ಸರ್ ಈ ತರ ವಿಡಿಯೋ ಮಾಡ್ಬೇಕು ಅಂತ ಪ್ಯಾಷನೇಟ್ ಆಗಿ ಕೇಳಿದ್ರು. ಹ್ಮ್. ಅಂಡ್ ಅವ್ರ ಮಾತಲ್ಲಿ ಸಖತ್ ಗತ್ತಿತ್ತು. ಹ್ಮ್. ಅಂಡ್ ಒಂದ್ಸಲಿ ನೋಡೋಣ ಇವನ್ನ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕರ್ಸಿದ್ವಿ. ಹ್ಮ್. ಇಲ್ಲಿ ನೋಡಿದ್ರೆ ಅವ್ರು ಆಕ್ಚುಲಿ ನಮ್ದು ಅವ್ರದ್ದು ಒಂಥರ ಜರ್ನಿ ಇದೆ. ಹಾ. ಅಂಡ್ ಜೊತೆಗೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕಮ್ಯುನಿಕೇಶನ್. ಹ್ಮ್. ಅಂಡ್ ಕಷ್ಟ ಬೀಳ್ತಾ ಇದಾರೆ. ಹ್ಮ್. ಸೊ ವೀಕ್ ಡೇಸ್ ಅಲ್ಲಿ ಕೆಲಸ ಮಾಡ್ಕೊಂಡು ವೀಕೆಂಡ್ ಅಲ್ಲಿ ಯೂಟ್ಯೂಬ್ ಎಲ್ಲ ಮಾಡ್ತಾ ಇದಾರೆ. ಸೊ ಎಲ್ಲರೂ ಕೂಡ ಇವ್ರಿಗೆ ಸಪೋರ್ಟ್ ಮಾಡಿ ಈ ತರ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಗೆ ಬೆಳೆಸಿದ್ರೆ ನಿಜವಾಗ್ಲೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಂಟೆಂಟ್ ಕೊಡ್ತಾರೆ ಅಂಡ್ ನಿಮ್ಗೆ ನಿಜವಾಗ್ಲೂ ಸ್ಯಾಟಿಸ್ಫೈ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್, ನಮಸ್ಕಾರ.